ರಾಜ್ಯ ಸರ್ಕಾರವನ್ನ ಹೇಗಾದರೂ ಮಾಡಿ ಬೀಳಿಸಬೇಕು ಅಂತ ಹೇಳಿ ಕೇಂದ್ರ ಪ್ರಯತ್ನ ಮಾಡ್ತಾ ಇದೆ ಎನ್ನುವ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಮಾತಿಗೆ ಮತ್ತೊಬ್ಬರು ಧ್ವನಿಗೂಡಿಸಿದ್ದಾರೆ ಇವತ್ತು ಸತೀಶ್ ಜಾರಕಿಹೊಳಿ. ಮೊದಲ ದಿನದಿಂದ ನಾನು ಕೂಡ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ನಾವು 136 ಜನ ಶಾಸಕರಿದ್ದೇವೆ ಅಂತ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರೇ ಪ್ರಯತ್ನ ಪಟ್ಟರೂ ಕೂಡ ಯಾರು ಆತಂಕ ಪಟ್ಕೊಳ್ಳೋಕೆ ಹೋಗಬೇಡಿ. ವಕ್ಫ್ ಕಾಯ್ದೆ ಬಗ್ಗೆ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಸದ್ಯಕ್ಕಂತೂ ದಲಿತರ ಸಮಾವೇಶವನ್ನು ಮಾಡಲ್ಲ. ಸಂಪುಟ ವಿಸ್ತರಣೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಂಥ ವಿಚಾರ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆನೇ ನಡೆದಿಲ್ಲ ಎಲ್ಲೂ ಕೂಡ. ನಾನು ಕೂಡ ಆ ಬಗ್ಗೆ ಯಾವುದೇ ಮನವಿಯನ್ನ ಮಾಡಿಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಪ್ರಯತ್ನ ನಡೀತಾ ಇದೆ ಸರ್. ಇದೆಲ್ಲ ನಾವು ಇದನ್ನ ಹೇಳಿದೀವಿ. ಯಾವಾಗ ಹೇಳಿದ್ರೆ ಡೇ 1 ಇಂದ ಕೊನೆವರೆಗೆ ಇದ್ದೇ ಇರ್ತಿತ್ತು, ಹುಷಾರಾಗಿರ್ಬೇಕಂತ ನಾನು ಹೇಳಿದ್ದೀನಿ. ಯಾವಾಗ ಫಸ್ಟ್ ಏನೇ ಹೇಳಿದ್ದೀನಿ ನಾನು, ಡೇ 1 ಇಂದ ಕೊನೆವರೆಗೆ. ಇನ್ನು ನಾಳೆ ನಮ್ಮ ಸರ್ಕಾರ ಅವಧಿ ಕೊನೆ ಇದೆ ಅಂದ್ರೂ ಅಲ್ಲಿವರೆಗೆ ಪ್ರಯತ್ನ ಮಾಡ್ತಾರೆ. ಅದು ಸ್ವಾಭಾವಿಕ. ಅದರಲ್ಲಿ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅದನ್ನ ನಾವು ಹುಷಾರಾಗಿರ್ಬೇಕಷ್ಟೇ, ಬೇರೆ ಏನು ಮಾಡೋದು ಇಲ್ಲ. ಇಷ್ಟೆಲ್ಲ ಬಹುಮತ ಇದ್ರೂ ಅದೇ ಆತಂಕದಲ್ಲಿನೇ ಒಂದು ಸರ್ಕಾರ ಮುಂದುವರಿಬೇಕು. ಆತಂಕದಲ್ಲಿ ಏನಿಲ್ಲ. ಅದು ಆತಂಕದಲ್ಲಿ 140 ಸೀಟ್ ಅದ್ವಿ.